ಮುತ್ತಿನ ಪಲ್ಲಕ್ಕಿ ಉತ್ಸವ ಇಡೀ ಕರ್ನಾಟಕದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಆನೇಕಲ್ನಲ್ಲೇ ಅಂತ ಹೇಳ್ಬೋದು. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾರೂ 101 ಮುತ್ತಿನ ಪಲ್ಲಕ್ಕಿ ಉತ್ಸವಗಳನ್ನು ಎಲ್ಲೂ ಮಾಡಿರೋದು ನಾವು ಈಗಾಗಲೇ ನೋಡಲಿಲ್ಲ. ಎಲ್ಲೋ ನಾವು ಹಳ್ಳಿಗಳಲ್ಲಿ ಮುಂದೆ ಸಣ್ಣ ಹುಡುಗರಾದವಾಗ ಮುತ್ತಿನ ಪಲ್ಲಕ್ಕಿ ಬರ್ತೈತಂದ್ರೆ ಇಡೀ ರಾತ್ರಿ ಆ ಪಲ್ಲಕ್ಕಿ ನೋಡ್ಕೊಂಡು ಕುತ್ಕೊಂಡಿರ್ತಿದ್ವಿ ಕಾರ್ಯಕ್ರಮಗಳಲ್ಲಿ. ಬಟ್ ಈ ದಿನ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ನಮ್ಮ ಆನೇಕಲ್ ತಾಲೂಕಲ್ಲಿ ಏನು ಈ ಪಲ್ಲಕ್ಕಿಯ ಮಾಲೀಕರೆಲ್ಲ ಒಟ್ಟಾಗಿ ಇಷ್ಟೊಂದು ಒಗ್ಗಟ್ಟಾಗಿ ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಕಾರ್ಯಕ್ರಮ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಶಕ್ತಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಇಂಥ ಕಾರ್ಯಕ್ರಮಗಳು ಮತ್ತಷ್ಟು ಇನ್ನ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವೇಮನ. ಒಟ್ಟಿಗೆ ನೋಡುವಂಥ ಪಲ್ಲಕ್ಕಿ ಉತ್ಸವ ನಮ್ಮ ಭಾಗ್ಯ. ಕಾರಣ ಏನಂತ ಹೇಳಿದ್ರೆ, ಇತ್ತೀಚಿನ ಹಿಂದಿನ ದಿನಗಳಲ್ಲಿ ಪಲ್ಲಕ್ಕಿಗಳು ನೋಡ್ಬೇಕಂತ ಹೇಳಿದ್ರೆ ಊರುಗಳಲ್ಲಿ ಬ್ರಹ್ಮರಥೋತ್ಸವ ಆಗಬೇಕಾಗಿತ್ತು. ಆ ಬ್ರಹ್ಮರಥೋತ್ಸವದ ನಂತರ ರಾತ್ರಿ ಪಲ್ಲಕ್ಕಿ ಉತ್ಸವ ಆಗ್ತಾಯಿತ್ತು. ಹಾಗಾಗಿ ನೋಡಿ ಆ ದಿನ ರಾತ್ರಿ ಪೂರ್ತಿ ನೋಡಿ ಕಣ್ಣು ತುಂಬಿಕೊಳ್ಬೇಕಾದಂಥ ಸಂಭವ ಆಗಿತ್ತು. ಹಾಗಾಗಿ ಈ ಮುತ್ತಿನ ಪಲ್ಲಕ್ಕಿಯ ಮತ್ತು ರಥ ಮಾಲೀಕರ ಸಂಘರ ಈ ಒಂದೇ ಕಡೆ ಸೇರಿಸಿ ಬ್ರಹ್ಮರಥೋತ್ಸವ ಒಂದೂರಲ್ಲಿ ನಡೆದ್ರೆ ಆನೇಕಲ್ ಭಾಗದಲ್ಲಿ ಎಲ್ಲ ಪಲ್ಲಕ್ಕಿಗಳನ್ನು ಸೇರಿಸಿ ಎಲ್ಲರ ಈ ಭಾಗದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರತಿ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರು ಎಲ್ಲ ನಾಗರಿಕರು ಸಹ ಈ ಪಲ್ಲಕ್ಕಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘದ ಮಾಲೀಕರಾದಂಥ ಯುವಕರಾದಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳಿಗೆ ಆ ದೇವರು ಆರೋಗ್ಯ, ಆಯುಸ್ಸು, ಶಾಂತಿ ನೆಮ್ಮದಿಯನ್ನು ಕೊಡಲಿ. ಹಾಗಾಗಿ ತಮ್ಮೆಲ್ಲರ ವೇದಿಕೆ ಮುಂಭಾಗದಲ್ಲಿ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರ ಪ್ರೀತಿ ವಿಶ್ವಾಸ ಈ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳ ಮೇಲೆ ತಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಭಗವಂತ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಯುವಕರಿಗೆ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ, ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ರೇಣುಕಾ ಮೇಡಮ್ ಅವ್ರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೇನೆ. ಆಶೀರ್ವಾದ ನಮ್ಮ ಆನೇಕಲ್ ಪಟ್ಟಣಗಿದೆ ಅಂತ ಹೇಳ್ತಾ, ಈಗಾಗಲೇ ಕಳೆದ ಬಾರಿ ಅಂದರೆ 2 ವರ್ಷಗಳ ಹಿಂದೆ ಈ ಮುತ್ತಿನ ಪಲ್ಲಕ್ಕಿ ಏನು ನಮ್ಮ ಆನೇಕಲ್ಲಿಂದ ಬೆಂಗಳೂರಿಗೆ ಹೋಗ್ತಾಯಿದ್ರು, ಅವ್ರಿಗೆ ಹಲವಾರು ಸಮಸ್ಯೆಗಳಿತ್ತು. ಟ್ರಾಫಿಕ್ಕಲ್ಲಾಗ್ಬೋದು, ಮತ್ತು ಇಲ್ಲಿ ಏನು ಮೆಜೆಸ್ಟಿಕ್ಕಲ್ಲಿ ಅಣ್ಣಮ್ಮ ದೇವತೆ ಇತ್ತು. ಆ ಜಾಗದಲ್ಲೂ ಸಹ
ಇಲ್ಲಿ ಹಲವಾರು ಕಿರುಕುಳ ಕೊಡ್ತಾ ಇದ್ರು. ಇದನ್ನೆಲ್ಲ ಕಳೆದ ಬಾರಿ ನಮ್ಮ ಶಾಸಕರಿಗೆ ಇವರಿಗೆಲ್ಲ ತಿಳಿಸಿದಾಗ ಇದರಲ್ಲಿ ಒಂದು 60 to 70% ಈಗಾಗಲೇ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿದ್ದಾರೆ ಅಂತ ಹೇಳ್ತೇನೆ. ಏನು ಮುತ್ತಿನ ಪಲ್ಲಕ್ಕಿ ಎಲ್ಲ ಮಾಲೀಕರಿಗೆ ಒಳ್ಳೆಯದಾಗಲಿ. ಈ ಹಿಂದೆ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಮತ್ತು ವಿಶೇಷವಾಗಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪಲ್ಲಕ್ಕಿಗಳನ್ನು ಉಪಯೋಗಿಸ್ಕೊಳ್ತಾ ಇದ್ವಿ. ಪಲ್ಲಕ್ಕಿಗಳನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಈ ಒಂದು ಏನು ಮಾಲೀಕರಿಗೇನ ಮತ್ತು ಮುತ್ತಿನ ಪಲ್ಲಕ್ಕಿಯ ಎಲ್ಲ ಕಸಬನ್ನು ಮಾಡ್ತಾ ಇರತಕ್ಕಂಥ ಎಲ್ರಿಗೂ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಮುಂದಿನ ದಿನದಲ್ಲೂ ಅವ್ರ ಜೊತೆ ನಿಲ್ಲೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡದೆ 2 ಮಾತನ್ನು ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಾಡಿಗೆ ಕೊಟ್ಟಂತ ಕೀರ್ತಿ ಶಿಲ್ಪಿಗಳಿಗೆ ಸಿಗಬೇಕು ಅಂತಕ್ಕಂಥ ಮಾತನ್ನು ಸಾಮಾನ್ಯದ ಕೆಲಸ ಅಲ್ಲ. ಹಿಂದೆ ನಾನು ಇದೇ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ವಲಯ ಸದಸ್ಯರಾದಂತಹ ಆಂಧ್ರ ವಿಧಾನ ಮಾಲೀಕರು ಸನ್ಮಾನ್ಯ BB ರಮೇಶ್ವರನ್ ಅವರಿಗೆ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಗಿರೋಸನ್ನು ಕೊಟ್ಟಂತಹ ನಮ್ಮ ಸಂಬಂಧವರು ವಿಶ್ವನಾಥ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ DK ಸುರೇಶ್ವರನ್ ಅವರು ಕೊಡಬೇಕಾಯಿತು. ಎಲ್ಲರೂ ಅವರ ಆತ್ಮೀಯ ಮಿತ್ರರು ಮಾಡಿದಂತಹ ನವೀನ್ ಅವರು ಕೂಡ ವೇದಿಕೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಸನ್ಮಾನ. ಅಧ್ಯಕ್ಷರು ನವೀನ್ ಅವರಿಗೆ ಎಲ್ಲ ಮುಖಂಡರ ಪರವಾಗಿ ಒಂದು ಆತ್ಮೀಯ ಅವ್ರದ್ದು ಶ್ರಮ ತುಂಬ ಇದೆ. ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಹಾಗೂ ಎಲ್ಲ ಮುಖಂಡರ ವತಿಯಿಂದ ಒಂದು ಕಿರು ಸನ್ಮಾನ. ಹಾಗೆ ಎಲ್ಲ ನಮ್ಮ ಪಲ್ಲಕ್ಕಿ ಮಾಲೀಕರು ಲೋಕೇಶ್ ಭುವನ್ ದಯವಿಟ್ಟು ಸ್ಟೇಜ್ ಹತ್ರ ಬರಬೇಕು. ಇವ್ರಿಗೆಲ್ಲ ಒಂದೊಂದು ಮನೆಗೆ 5,000 ರೂಪಾಯಿ ಬಹುಮಾನ ಎಲ್ಲ ಒಂದೇನೆ ಒಂದು ಕುಟುಂಬ ಇರ್ತೀರ ಪಲ್ಲಕ್ಕಿ ಮಾಲೀಕರು ದಯವಿಟ್ಟು ಯಾರು ಬೇಜಾರು ಮಾಡಿ ಇಲ್ಲಿಂದಲೇ ಕೇಳ್ಕೊತಾ ಇದ್ದೀನಿ ಗಣೇಶನ್. ಹಲೋ ಜಯರಾಮ್ ಅವರು ಪಲ್ಲಕ್ಕಿ ವೇದಿಕೆ ಮೇಲೆ ಏನಿವತ್ತು ಕಾರ್ಯಕ್ರಮ ಜನತೆಗೋಸ್ಕರ ಮಾಡಿರೋದು 101 ಪಲ್ಲಕ್ಕಿ ಮಾಲೀಕರು ಮಾಡಿರೋದು. ಆದ್ದರಿಂದ ಜನತೆ ಹಂಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಪಲ್ಲಕ್ಕಿ ಮಾಲೀಕರು ಹಾಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಪದಾಧಿಕಾರಿಗಳು ಇನ್ನೂ ಹೆಚ್ಚಿಗೆ ರೀತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಎಲ್ಲ ಮಾಲೀಕರು, ಪಲ್ಲಕ್ಕಿ ಮಾಲೀಕರು ಅಂದರೆ ಎಲ್ಲರೂ, ಅದರಲ್ಲಿ ಪದಾಧಿಕಾರಿಗಳು ಸೇರ್ಕೊಳ್ತಾರೆ. ಆದ್ದರಿಂದ ಎಲ್ಲರೂ ನನಗೆ ಹೆಚ್ಚಿಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ಆನೇಕಲ್ ತಾಲೂಕಿನಲ್ಲಿ ಈಗ 101 ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆದಿದೆ. ಮತ್ತು ವರ್ಷ ನಾವು ಈಗಲೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ದಯಾನಂದ್ ಅವರು ಕಾರ್ಯದರ್ಶಿ ಆಗಿದ್ದಾರೆ, ಅವರು 4 ಮಾತನಾಡೋದು ತಿಳ್ಕೊತೀವಿ. ಏನಿವತ್ತು ಮುತ್ತಿನ ಪಲ್ಲಕ್ಕಿ ಆಗ ಬಂಡಿ ಕಾಲದಿಂದ ಹೋಗ್ತಾ ಇದ್ವಿ, ವಾರಗಟ್ಟಲೆ ಆಗೋದು. ವಾರಗಟ್ಟಲೆ ಆದರೂ ಕೂಡ ಅದು ಆವತ್ತಿನ ವ್ಯವಸ್ಥೆ ಆ ಥರ ಇತ್ತು. ಈಗ ನಮಗೆ ಟ್ರ್ಯಾಕ್ಟರ್ ಆಯಿತು ಮತ್ತು 307 ಆಯಿತು, ಇವೆಲ್ಲ ಮುತ್ತಿನ ಪಲ್ಲಕ್ಕಿಗೆ ಹೋಗ್ತಾ ಇದ್ದಿದ್ದು. ನಮಗೆ ಮೊದಲು ಅಡೆತಡೆ ಜಾಸ್ತಿ ಆಗಿತ್ತು. ಈಗ ಬಂದಿರೋಂಥ ಶಿವಣ್ಣ ಅವರು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆ ಮೇಲೆ ನಮ್ಗೆ ಏನು ಕೊಡಬೇಕಂತ ಕೇಳ್ಕೊತೀವಿ. ಹಾಗೂ ಮತ್ತು ನಮಗೆ ಏನಿದ್ದಾರೆ ನಮ್ಮ ಜನತೆ ನಮ್ಗೆ ಹೀಗೆ ಬೆಂಬಲ ಕೊಟ್ಟರೆ ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಹಾಗೆ ಈಗ ಆರ್ಟಿಫಿಷಿಯಲ್ ಆಗಿ ರಥ ಬಂದಿದೆ, ರಥನೂ ಅಷ್ಟೇ ಈಗ ಅದಕ್ಕೂ ಸಮಸ್ಯೆ ಜಾಸ್ತಿ ಇದ್ದಾವೆ. ಅದನ್ನು ನಮಗೆ ಸರ್ಕಾರ ನಮಗೆ ಸ್ವಲ್ಪ ಈ ಕಡೆ ಗಮನ ಇಟ್ಟು ಸ್ವಲ್ಪ ನಮಗೆ ಪ್ರೋತ್ಸಾಹಿಸಬೇಕು. ಯಾಕಂದರೆ ಮಾಲೀಕರು ಏನೋ ಹುಡುಗರು ಸೀಸನ್ ನಮ್ಮದು ತಿಂಗಳಲ್ಲಿ ಒಂದು 2-3 ಫಂಕ್ಷನ್ ಅಂದರೆ ಓವರ್, ಅದರಲ್ಲಿ ಜೀವನ ಮಾಡೋಂಥ ಮಾಲೀಕರು ಜಾಸ್ತಿ ಜನ ಇದ್ದಾರೆ. ಆಮೇಲೆ ನಮಗೆ ಮಳೆಗಾಲ ಚಳಿಗಾಲ ಇದ್ದಂಗೆ ನಮಗೆ ಆ ವರ್ಷದಲ್ಲಿ 3 ತಿಂಗಳು ಫಂಕ್ಷನ್ನು, ಅದು ಜನವರಿ ಸ್ಟಾರ್ಟ್ ಆಗಬೇಕು, ಶಂಕರ ಹುಟ್ಟಿದ ಮೇಲೆ ಸ್ಟಾರ್ಟ್ ಆಗೋದು, ಅದೊಂದು 2 ತಿಂಗಳು ಇರುತ್ತೆ ಅಷ್ಟೇ. ಮತ್ತು ಗಣೇಶನ ಹಬ್ಬ 15 ದಿನ 1 ತಿಂಗಳು ಅಷ್ಟೇ. ಆಮೇಲೆ ಸಣ್ಣ ಪುಟ್ಟ ತಿಂಗಳಿಗೆ 1-2 ಹೋಗ್ತದೆ. ಯಾವುದೇ ಕಾರಣಕ್ಕೂ ಲೇಬರು ಕಷ್ಟ ಇದ್ದಾರೆ, ಮಾಲೀಕರು ಇದನ್ನೇ ನಡ್ಸ್ಕೊಂಡು ಹೋಗ್ಬೇಕಂದ್ರೂ ಕೂಡ ಭಾರಿ ಕಷ್ಟ ಇದೆ. ಅವ್ರಿಗೆ ಪ್ರೋತ್ಸಾಹ ಸರ್ಕಾರದಿಂದ ನಮಗೇನಾದರೂ ಸೌಲಭ್ಯ ಕೊಡಬೇಕು. ಮತ್ತು ಮಾಲೀಕರಿಗೆ ಇನ್ನೊಂದೇನು ಪ್ರಾಬ್ಲಮ್, ಲೇಬರ್ ಜಾಸ್ತಿ ಪ್ರಾಬ್ಲಮ್ ಇದೆ. ಇದು ಮುಂದೆ ನಡ್ಸ್ಕೊಂಡು ಹೋಗೋದು ಕಷ್ಟ ಅಂತ ಕಾರ್ಯಕ್ರಮ ಆಗ್ಬಿಟ್ಟೈತೆ. ಇದು ನಡ್ಸ್ಕೊಂಡೋಗಿ ಜನತೆಗೆ ನಾವು ಮೆಚ್ಚೋಕ್ಕಾಗಲ್ಲ, ಎಲ್ಲ ಊರಿಗೂ ಹೋಗ್ಬೇಕು. ತಮಿಳ್ನಾಡು, ಆಂಧ್ರ, ಎಲ್ಲ ಕಡೆ ಹೋಗ್ತೀವಿ. ರೈಲಲ್ಲಿ ಮಂಟಪ ಹಾಕೊಂಡು ಚಂದ್ರಣ್ಣವರು ಆ ಥರ ಮಾಡಿದ್ದಾರೆ, ಬಂಡಿಯಲ್ಲಿ ಕಟ್ಕೊಂಡು ನಾಗರಾಜಪ್ಪನವರು ಆ ಥರ ಮಾಡಿದ್ದಾರೆ. ನಮ್ಮ ಕಾಲಿಗೆ ಇವಾಗ ಬಂದಿರೋ ಪಲ್ಲಕ್ಕಿಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ, ಇದು ಕಡೆ ಕಟ್ಕೊಳಂಗಿಲ್ಲ, ಆ ಥರ ಪರಿಸ್ಥಿತಿ ಇದೆ. ದಯವಿಟ್ಟು ಸರ್ಕಾರ ನಮಗೆ ಈ ಸರ್ಕಾರದಿಂದ ನಮಗೇನಾದರೂ ಇದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಏನೋ ಮಾಡಬೇಕು. ಯಾಕಂದರೆ ಹೇಳ್ತಾರೆ ಕಲಾತಂಡದಲ್ಲಿ ಯಾವುದೋ ಒಂದು ಸೇರಿಸ್ಬಿಡ್ತೀನಿ ಅಂತ, ಸೇರಿಸಿದ್ರು ಕೂಡ ನಮಗೇನು ಸಿಗೋಲ್ಲ. ಇದು ನಾವು ಯಾಕಂದರೆ ವರ್ಷದಲ್ಲಿ ದಿನ ಇಲ್ಲ ಇದು ನಮಗೆ ಕಾರ್ಯಕ್ರಮ ಇರೋದೇ ಅಮ್ಮಮ್ಮ ಅಂದರೆ ವರ್ಷದಲ್ಲಿ ಒಂದು 40 ದಿನ 50 ದಿನ ಅಂದರೆ ಓವರು. ಅದರಲ್ಲಿ ಹೋದರೆ ಅರ್ಧ ಕಾಸು ಕೊಡಲ್ಲ, ಅರ್ಧ ಕಾಸು ಕೊಡ್ತಾರೆ ಕೆಲವರು, ಎಲ್ಲ ಕೊಡ್ತಾರೆ. ಕರೆದುಬಿಟ್ಟು ಡೀಸೆಲ್ ಕಾಸಿರಲ್ಲ, ಹೋಗ್ತೀವಿ ಅಲ್ಲಿ ಹಾಕ್ಸ್ಕೊಂಡೋಗಿ ಸಾಲ ಮಾಡಿ ಹಾಕ್ಕೊಂಡೋದ್ರು ಕೂಡ ಅಲ್ಲಿ 5,000 ಹೋಗ್ತೀರಿ, 4,000 ಕೊಡ್ತಾರೆ. 10,000 ಹೋದರೆ 8,000 ಕೊಡ್ತಾರೆ. ಪೂರ್ತಿ ಕಾಸು ಕೊಡೋಣ ಮಟ್ಟನೇ ಇಲ್ಲ. ಆಮೇಲೆ ಪಲ್ಲಕ್ಕಿನ ಕರೀತಾರೆ, ತಿರ್ಗಿ ಯಾರೋ ಕೊಡ್ತಾರೆ ಬಿಡೋಗ್ಬಿಟ್ಟು ರಾತ್ರಿ ಕೈ ಬಿಟ್ಬಿಡೋಗ್ಬಿಡ್ತಾರೆ. ತಿರ್ಗಿ ಬೆಳಗ್ಗೆ ಫೋನ್ ಮಾಡಿ ಫೋರ್ಸ್ ಮಾಡಬೇಕು. ಹೆಚ್ಚಾಗಿ ಎಲ್ಲೋ ಕಡೆ ಕೆಲವು ಕಾಸುಗಳೇ ಬರೋಲ್ಲ.
ಯಾಕಂದ್ರೆ ನಮ್ಮಲ್ಲಿ ಡೈರೆಕ್ಟ್ ಮಾಲೀಕರಿಗೆ ಯಾರು ಬುಕ್ ಮಾಡ್ತಾ ಇಲ್ಲ ಪಲ್ಲಕ್ಕಿಗೆ. ಪಲ್ಲಕ್ಕಿ ಮಾಲೀಕರು ಮನೆಗಿದ್ದಾರೆ, ಅವರು ಕೆಲಸ ಮಾಡ್ತಾರೆ, ಫೋನ್ ನಂಬರ್ ಎಲ್ಲ ಇರುತ್ತೆ, ಅವ್ರಿಗೆ ಯಾರು ಬುಕ್ ಮಾಡಲ್ಲ. ಸೆಂಟ್ರಲ್ ಬುಕ್ ಮಾಡ್ತಾರೆ. ಸೆಂಟ್ರಲ್ 8,000 ಒಪ್ಕೊಂಡು 2,000 ಕೊಡ್ತಾರೆ, 15,000 ಒಪ್ಕೊಂಡ್ರೆ 10,000 ಕೊಡ್ತಾರೆ. ಈ ಥರ ಆಗ್ಬಿಟ್ಟಿದೆ ಬದಲಾವಣೆ. ದಯವಿಟ್ಟು ಮಾಲೀಕರಿಗೆ ದಯವಿಟ್ಟು ಖುದ್ವಾಗಿ ಇದು ಮಾಡಬೇಕು. ಪಲ್ಲಕ್ಕಿ ಬಂದಿಲ್ಲ ಅಂದರೆ ಸಂಘದ ಹೊಣೆ ಇರುತ್ತೆ ಮತ್ತು ಮಾಲೀಕರದ್ದು ಹೊಣೆ ಇರುತ್ತೆ. ದಯವಿಟ್ಟು ಯಾರೇ ಪಲ್ಲಕ್ಕಿ ಬುಕ್ ಮಾಡಿದ್ರು ಅವ್ರ ಮಾಲೀಕರ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಪಲ್ಲಕ್ಕಿ ಬುಕ್ ಮಾಡಿರಿ. ಯಾಕಂದರೆ ನೀವು ಬುಕ್ ಮಾಡೋದ್ರಿಂದ ನಮಗೆ ಸಹಕಾರ ಆಗ್ತದೆ. ನೀವು ಬೇರೆ ಬುಕ್ ಮಾಡಿದ್ರೆ ಮುಗೀತು, ನಮಗೇನು ಸಿಗಲ್ಲ. ದಯವಿಟ್ಟು ಇದೇನು ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮ ಅವರಿಗೆ ಸಂಘದ ಇದೇನು 3ನೇ ವರ್ಷದ ವಾರ್ಷಿಕೋತ್ಸವ ಸಂಘ ಮಾಡಿದ್ದು. ಇದು 3ನೇ ವರ್ಷವೂ ಪಲ್ಲಕ್ಕಿ ಮಾಲೀಕರು ಎಲ್ಲರೂ ಸೇರಿ ಎಲ್ಲ ಒಗ್ಗಟ್ಟಾಗಿ 101 ದೇವರ ಮೆರವಣಿಗೆ ಕಲಾ ತಂಡಗಳೊಂದಿಗೆ ಊರೆಲ್ಲ ಆನೇಕಲ್ ತಾಲೂಕಲ್ಲಿ ಎಲ್ಲರೂ ಪಲ್ಲಕ್ಕಿ ಮಾಲೀಕರು ಸದಸ್ಯರುಗಳು ಯಾರ್ಯಾರು ಇದ್ದೀವಿ, ನಮ್ಮ ತಾತ ನಮ್ಮ ತಂದೆಯವರು, ಈಗ ನಮ್ಮದು ಇದು 3ನೇ ಶತಮಾನ ನಮ್ಮದಿದು. ಇನ್ನು ಮುಂದಕ್ಕೆ ಇದೇ ರೀತಿ ನಡ್ಸ್ಕೊಂಡು ಹೋಗೋಣ ಅಂತ ಇದು 3ನೇ ವರ್ಷ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಸೊ ಇದು ಎಲ್ಲರೂ ನಮ್ಮ ಆನೇಕಲ್ ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಥರ ಫೇಮಸ್ ಆಗಿ ಎಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಕಡೆಯೂ ದೇವ್ರ ಮೆರವಣಿಗೆ ಉತ್ಸವಕ್ಕೆ ಎಲ್ಲ ಕಡೆಯೂ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ ಇದೇ ರೀತಿ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ನಮ್ಮ ಆನೇಕಲ್ಲಲ್ಲಿ ಯಾರಾದರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ